ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದ 2ನೇ ಅಧ್ಯಾಯ ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಒಂದು ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಹೆಚ್ಚುವರಿಯಾಗಿ ಸೇರಿಸುವುದರಿಂದ ಬದಲಾವಣೆಯು ಹಿಮ್ಮುಖಗೊಳ್ಳುತ್ತದೆ? ಆಪ್ಷನ್ 1 ಸುಣ್ಣದ ತಿಳಿನೀರು, 2 ಅಡುಗೆ ಸೋಡಾ, 3 ವಿನೆಗರ್, 4 ಸಾಮಾನ್ಯ ಉಪ್ಪಿನ ದ್ರಾವಣ. ಉತ್ತರ ಆಪ್ಷನ್ 3 ವಿನೆಗರ್. 2ನೇ ಪ್ರಶ್ನೆ, ನಿಮಗೆ ಎ, ಬಿ ಮತ್ತು ಸಿ ಎಂದು ಗುರುತು ಮಾಡಲಾದ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ಆದರೆ ಇವುಗಳಲ್ಲಿ ಯಾವುದು ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಎಂದು ನಿಮಗೆ ತಿಳಿದಿಲ್ಲ. ಎ ದ್ರಾವಣಕ್ಕೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನು ಸೇರಿಸಿದರೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಲವು ಹನಿ ಅರಿಶಿಣ ದ್ರಾವಣವನ್ನು ಬಿಗೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅಂತಿಮವಾಗಿ ದ್ರಾವಣ ಸಿಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನು ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಅವಲೋಕನಗಳ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ಎ, ಬಿ ಮತ್ತು ಸಿ ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮಣವಾಗಿದೆ? ಆಪ್ಷನ್ 1 ಆಮ್ಲೀಯ, ಆಮ್ಲೀಯ ಮತ್ತು ಆಮ್ಲೀಯ. ಆಪ್ಷನ್ 2 ತಟಸ್ಥ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ಆಪ್ಷನ್ 3 ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ. ಆಪ್ಷನ್ 4 ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ಸರಿಯಾದ ಉತ್ತರ ಆಪ್ಷನ್ 4 ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. 3ನೇ ಪ್ರಶ್ನೆ, ಚಿತ್ರ 2.13, 2.14 ಮತ್ತು 2.15 ಗಮನಿಸಿ ಮತ್ತು ವಿಶ್ಲೇಷಿಸಿ. ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದದ ಪಟ್ಟಿಗಳನ್ನು ಬಳಸಲಾಗಿದೆ. ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣಗಳ ಸ್ವಭಾವವನ್ನು ಗುರುತಿಸಿ. ಉತ್ತರ ನೋಡೋದಾದರೆ, ಚಿತ್ರ 2.13, 2.14 ಮತ್ತು 2.15ರಲ್ಲಿರುವ ವೀಕ್ಷಣೆಯ ಆಧಾರದ ಮೇಲೆ ಕೆಂಪು ಗುಲಾಬಿ ಸಾರವು ಕಾಗದದ ಪಟ್ಟಿಗಳು ನೀಡಿರುವ ದ್ರಾವಣಗಳ ಗುಣಗಳ ಆಧಾರದ ಅನುಗುಣವಾಗಿ ಬಣ್ಣವನ್ನು ಬದಲಾಯಿಸುತ್ತದೆ. ಚಿತ್ರ 2.13ರಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ದ್ರಾವಣದ ಗುಣವು ಪ್ರತ್ಯಾಮ್ಲೀಯ ಎಂದು ತಿಳಿಯುತ್ತದೆ. ಚಿತ್ರ 2.14ರಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಗುಲಾಬಿ ಬಣ್ಣದಲ್ಲಿಯೇ ಇರುತ್ತದೆ. ಆದ್ದರಿಂದ ನೀಡಿರುವ ದ್ರಾವಣವು ತಟಸ್ಥ ಎಂದು ತಿಳಿಯುತ್ತದೆ. ಚಿತ್ರ 2.15ರಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ದ್ರಾವಣದ ಗುಣವು ಆಮ್ಲೀಯ ಎಂದು ತಿಳಿಯುತ್ತದೆ. 4ನೇ ಪ್ರಶ್ನೆ, ಪ್ರಯೋಗಾಲಯದಲ್ಲಿನ ಒಂದು ದ್ರವದ ಮಾದರಿಯನ್ನು ವಿವಿಧ ಸೂಚಕಗಳನ್ನು ಬಳಸಿಕೊಂಡು ಪರೀಕ್ಷಿಸಲಾಯಿತು. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಉತ್ತರ ನೋಡೋದ, ದ್ರವದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಈ ಚಟುವಟಿಕೆಯ ಆಧಾರದ ಮೇಲೆ ಗುರುತಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಇದೆ. ಉತ್ತರ ನೋಡೋಣ ಬನ್ನಿ. ಕೆಂಪು ಲಿಟ್ಮಸ್ ಕಾಗದವು ಯಾವುದೇ ಬದಲಾವಣೆಯನ್ನು ತೋರಿಸುವುದಿಲ್ಲ. ಇದು ಆಮ್ಲೀಯ ಅಥವಾ ತಟಸ್ಥ ದ್ರಾವಣದಲ್ಲಿ ಸಂಭವಿಸುತ್ತದೆ. ಆದ್ದರಿಂದ ದ್ರಾವಣವು ಆಮ್ಲೀಯ ಅಥವಾ ತಟಸ್ಥವಾಗಿರಬಹುದು. ನೀಲಿ ಲಿಟ್ಮಸ್ ಕಾಗದವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ದ್ರಾವಣವು ಆಮ್ಲೀಯವಾಗಿರಬಹುದು. ಅರಿಶಿಣದ ಸೂಚಕವು ಬಣ್ಣದಲ್ಲಿ ಯಾವುದೇ ಬದಲಾವಣೆಯನ್ನು ತೋರಿಸುವುದಿಲ್ಲ. ಆದ್ದರಿಂದ ದ್ರಾವಣವು ಆಮ್ಲೀಯ ಅಥವಾ ತಟಸ್ಥವಾಗಿರಬಹುದು. ಆದ್ದರಿಂದ ಕೊಟ್ಟಿರುವ ದ್ರಾವಣವು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ. 5ನೇ ಪ್ರಶ್ನೆ, ಮಾನ್ಯಾಳ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ. ದ್ರಾವಣಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಅಂದರೆ ಪ್ರತ್ಯಾಮ್ಲೀಯವೋ ಎಂಬುದನ್ನು ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನು ನೀಡಲಾಗುತ್ತದೆ. ದ್ರಾವಣಗಳನ್ನು ಪರೀಕ್ಷಿಸಲು ಮಾನ್ಯ ಯಾವ ಸೂಚಕವನ್ನು ಬಳಸಬೇಕು ಮತ್ತು ಏಕೆ? ಉತ್ತರ, ಮಾನ್ಯ ಈರುಳ್ಳಿ ರಸದಂತಹ ಗ್ರಾಣ ಸೂಚಕವನ್ನು ಬಳಸಬೇಕು. ಬಣ್ಣ ಬದಲಾವಣೆಗಳನ್ನು ಅವಳು ಗುರುತಿಸಲು ಸಾಧ್ಯವಿಲ್ಲದ ಕಾರಣ ವಾಸನೆ ಬದಲಾವಣೆಯನ್ನು ಅವಳು ಸುಲಭವಾಗಿ ಗುರುತಿಸಬಹುದು. ಘ್ರಾಣ ಸೂಚಕಗಳು ಆಮ್ಲ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳಲ್ಲಿ ತಮ್ಮ ವಾಸನೆಯನ್ನು ಬದಲಾಯಿಸುತ್ತವೆ. 6ನೇ ಪ್ರಶ್ನೆ, ಬಿಳಿ ಹಾಳೆಯ ಮೇಲೆ ಸಂದೇಶವನ್ನು ಬರೆಯಲು ಬಳಸಬಹುದಾದ ವಿವಿಧ ವಸ್ತುಗಳನ್ನು ಮತ್ತು ಸಿಂಪಡಿಸುವ ಸೀಸೆಯಲ್ಲಿ ಏನಿರಬಹುದು ಎಂಬುದನ್ನು ನೀವೇ ಸೂಚಿಸಬಹುದೇ? ವಿವಿಧ ಸಂಭಾವ್ಯ ಸಂಯೋಜನೆಗಳು ಮತ್ತು ಬರವಣಿಗೆಯ ಬಣ್ಣವನ್ನು ಪಟ್ಟಿ ಮಾಡಿ. ಇಲ್ಲಿದೆ ಉತ್ತರ.
ಮೊದಲನೇದಾಗಿ ಸಾಬೂನು ದ್ರಾವಣ, ಅರಿಶಿಣವನ್ನು ಬಳಸಬಹುದು, ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಗೇನ್ ಸಾಬೂನು ದ್ರಾವಣ, ಕೆಂಪು ಲಿಟ್ಮಸ್ ಕಾಗದವನ್ನು ಬಳಸಬಹುದು, ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅಡುಗೆ ಸೋಡಾ, ಅರಿಶಿಣ ಕೆಂಪು ಬಣ್ಣ, ವಿನೇಗರ್ ಕೆಂಪು ಗುಲಾಬಿ ಸಾರ ಕೆಂಪು ಬಣ್ಣ ಬರುತ್ತೆ. ಸುಣ್ಣದ ತಿಳಿಯ ಮೇಲೆ ಕೆಂಪು ಗುಲಾಬಿ ಸಾರವನ್ನು ಸಿಂಪಡಿಸಿದ್ರೆ ಹಸಿರು ಬಣ್ಣ ಬರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ದ್ರಾಕ್ಷಿ ರಸವನ್ನು ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನು ಪಡೆಯಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡಾವನ್ನು ಬೆರೆಸಿದರೆ ಏನಾಗುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ: ದ್ರಾಕ್ಷಿ ರಸ ಮತ್ತು ಕೆಂಪು ಗುಲಾಬಿ ಸಾರಕ್ಕೆ ಅಡುಗೆ ಸೋಡಾವನ್ನು ಸೇರಿಸಿದಾಗ ಬಣ್ಣವು ಕೆಂಪು ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ. ಏಕೆಂದರೆ ಅಡುಗೆ ಸೋಡಾ ದ್ರಾಕ್ಷಿ ರಸದಲ್ಲಿರುವ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ. ಇದರಿಂದಾಗಿ ದ್ರಾವಣವು ಪ್ರತ್ಯಾಮ್ಲವಾಗುತ್ತದೆ ಮತ್ತು ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲ ಸ್ಥಿತಿಯಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. 8ನೇ ಪ್ರಶ್ನೆ, ಕೀರ್ತಿ ತನ್ನ ಹುಟ್ಟುಹಬ್ಬದಂದು ಕಿತ್ತಳೆ ರಸವನ್ನು ಬಳಸಿ ತನ್ನ ಅಜ್ಜಿಗೆ ರಹಸ್ಯ ಸಂದೇಶವನ್ನು ಬರೆದಿದ್ದಾಳೆ. ಸಂದೇಶವನ್ನು ಬಹಿರಂಗಪಡಿಸಲು ನೀವು ಅವಳ ಅಜ್ಜಿಗೆ ಸಹಾಯ ಮಾಡಬಹುದೇ? ಅದನ್ನು ಗೋಚರಿಸುವಂತೆ ಮಾಡಲು ನೀವು ಯಾವ ಸೂಚಕವನ್ನು ಬಳಸುತ್ತೀರಿ? ಉತ್ತರ: ಕಿತ್ತಳೆ ರಸದಿಂದ ಬರೆದ ಕೀರ್ತಿಯ ಸಂದೇಶವನ್ನು ಕೆಂಪು ಗುಲಾಬಿ ಸಾರದಿಂದ ಬಹಿರಂಗಪಡಿಸಬಹುದು. ಏಕೆಂದರೆ ಕಿತ್ತಳೆ ರಸವು ಆಮ್ಲೀಯ ಸ್ವಭಾವವನ್ನು ಹೊಂದಿಕೊಂಡಿರುವುದರಿಂದ ಇದು ಸಂದೇಶವನ್ನು ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗಿಸುತ್ತದೆ. 9ನೇ ಪ್ರಶ್ನೆ, ನೈಸರ್ಗಿಕ ಸೂಚಕಗಳನ್ನು ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ: ಕೆಲವು ಸಸ್ಯಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ಬಣ್ಣ ಬದಲಾಯಿಸುವ ವಸ್ತುಗಳನ್ನು ಹೊಂದಿರುತ್ತವೆ. ನೈಸರ್ಗಿಕ ಸೂಚಕಗಳನ್ನು ಬಳಸಿ ಕೆಂಪು ಗುಲಾಬಿ ದಳಗಳನ್ನು ಬಳಸಿ ತಯಾರಿಸಬಹುದು. ಕೆಲವು ಕೆಂಪು ಗುಲಾಬಿ ದಳಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನು ನೀರಿನಿಂದ ತೊಳೆಯಿರಿ. ಕುಟ್ಟಾಣಿ ಬಳಸಿ ದಳಗಳನ್ನು ಪುಡಿ ಮಾಡಿ, ಗಾಜಿನ ಲೋಟದಲ್ಲಿ ಇರಿಸಿ, ಸ್ವಲ್ಪ ಬಿಸಿ ನೀರು ಸೇರಿಸಿ, ನೀರು ಬಣ್ಣ ಬರುವವರೆಗೂ 5 ರಿಂದ 10 ನಿಮಿಷ ಕಾಯಿರಿ. ಅದನ್ನು ಸೋಸಿರಿ. ಈ ಶೋಧಕವನ್ನು ಆಮ್ಲ ಪ್ರತ್ಯಾಮ್ಲದ ಸೂಚಕವಾಗಿ ಬಳಸಬಹುದು. 10ನೇ ಪ್ರಶ್ನೆ, ನಿಮಗೆ 3 ದ್ರವಗಳನ್ನು ನೀಡಲಾಗುತ್ತದೆ. ಒಂದು ವಿನೇಗರ್, ಇನ್ನೊಂದು ಅಡುಗೆ ಸೋಡಾ ದ್ರಾವಣ ಮತ್ತು 3ನೆಯದು ಸಕ್ಕರೆ ದ್ರಾವಣ. ಅರಿಶಿಣ ಕಾಗದವನ್ನು ಮಾತ್ರ ಬಳಸಿ ನೀವು ಅವುಗಳನ್ನು ಗುರುತಿಸಬಹುದೇ? ವಿವರಿಸಿ. ಉತ್ತರ: ವಿನೇಗರ್ ಪ್ಲಸ್ ಅರಿಶಿಣ ಕಾಗದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ದ್ರವವು ಆಮ್ಲೀಯವಾಗಿದೆ ಎಂದು ಸೂಚಿಸುತ್ತದೆ. ಅಡುಗೆ ಸೋಡಾ ದ್ರಾವಣ ಪ್ಲಸ್ ಅರಿಶಿಣ ಕಾಗದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದು ದ್ರವವು ಪ್ರತ್ಯಾಮ್ಲವಾಗಿದೆ ಎಂದು ಸೂಚಿಸುತ್ತದೆ. ಸಕ್ಕರೆ ದ್ರಾವಣ ಪ್ಲಸ್ ಅರಿಶಿಣದ ಕಾಗದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ದ್ರವವು ಆಮ್ಲೀಯ ಅಥವಾ ತಟಸ್ಥವಾಗಿದೆ ಎಂದು ಸೂಚಿಸುತ್ತದೆ. ಹೀಗೆ ಅರಿಶಿಣ ಕಾಗದವು ಅಡುಗೆ ಸೋಡಾವನ್ನು ಮಾತ್ರ ಗುರುತಿಸುತ್ತದೆ ಮತ್ತು ಇದು ವಿನೇಗರ್ ಮತ್ತು ಸಕ್ಕರೆ ದ್ರಾವಣದ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. 11ನೇ ಪ್ರಶ್ನೆ, ಕೆಲವು ಗುಲಾಬಿಯ ಸಾರವು ದ್ರವ X ಅನ್ನು ಹಸಿರು ಬಣ್ಣಕ್ಕೆ ಬದಲಿಸುತ್ತದೆ. X ದ್ರವದ ಸ್ವಭಾವವೇನು? ದ್ರವ Xಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನು ಸೇರಿಸಿದಾಗ ಏನಾಗುತ್ತದೆ? ಉತ್ತರ: ಕೆಂಪು ಗುಲಾಬಿಯ ಸಾರವು X ಎಂಬ ದ್ರವವನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತದೆ. ಇದು ದ್ರಾವಣವು ಪ್ರತ್ಯಾಮ್ಲೀಯವಾಗಿದೆ ಎಂದು ತೋರಿಸುತ್ತದೆ. ಆದ್ದರಿಂದ ಆ ದ್ರವವು ಒಂದು ಪ್ರತ್ಯಾಮ್ಲ. ನೆಲ್ಲಿಕಾಯಿ ರಸವು ಆಮ್ಲೀಯವಾಗಿದೆ. ಆಮ್ಲವು ಪ್ರತ್ಯಾಮ್ಲವನ್ನು ತಟಸ್ಥಗೊಳಿಸುತ್ತದೆ. ಅತಿಯಾದ ನೆಲ್ಲಿಕಾಯಿ ರಸವನ್ನು ಸೇರಿಸುವುದರಿಂದ ದ್ರವ X ಆಮ್ಲೀಯವಾಗುತ್ತದೆ. ಇದರಿಂದ ದ್ರವ X ಪ್ರತ್ಯಾಮ್ಲದಿಂದ ಆಮ್ಲಕ್ಕೆ ಬದಲಾದಂತೆ ಬಣ್ಣವು ಮತ್ತೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. 12ನೇ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಗಮನಿಸಿ ವಿಶ್ಲೇಷಿಸಿ. ಬಿಟ್ಟು ಹೋದ ಮಾಹಿತಿಯನ್ನು ಭರ್ತಿ ಮಾಡಿ. ಮಣ್ಣಿನ ಕುಂದಿದ ಆರೋಗ್ಯದ ಲಕ್ಷಣಗಳನ್ನು ತೋರಿಸುವ ಸಸ್ಯಗಳನ್ನು ಹೊಂದಿರುವ ಒಂದು ಉದ್ಯಾನವನವನ್ನು ಕಲ್ಪಿಸಿಕೊಳ್ಳಿ. ಮಣ್ಣಿನ ಸ್ವಭಾವ ಡ್ಯಾಶ್ ಆಗಿರಬಹುದು ಆಮ್ಲೀಯ. ಮಣ್ಣಿನ ಸ್ವಭಾವ ಡ್ಯಾಶ್ ಆಗಿರಬಹುದು ಪ್ರತ್ಯಾಮ್ಲೀಯ. ಮಣ್ಣಿನ ಸ್ವಭಾವವನ್ನು ಪರೀಕ್ಷಿಸಲು ಯಾವ ಸೂಚಕವನ್ನು ಬಳಸಬಹುದು? ಲಿಟ್ಮಸ್ ದ್ರಾವಣ. ಆಮ್ಲೀಯ ಮಣ್ಣನ್ನು ಡ್ಯಾಶ್ ಮೂಲಕ ಸಂಸ್ಕರಿಸಬಹುದು. ಸುಣ್ಣ. ಪ್ರತ್ಯಾಮ್ಲೀಯ ಮಣ್ಣನ್ನು ಡ್ಯಾಶ್ ಮೂಲಕ ಸಂಸ್ಕರಿಸಬಹುದು. ಗೊಬ್ಬರ ಮತ್ತು ಕಾಂಪೋಸ್ಟ್. ಗಹನ ಚಿಂತನೆ ಅನ್ನುವಂತಹ ಹೆಡ್ಡಿಂಗ್ನಲ್ಲೂ ಕೂಡ ಒಂದು ಕ್ವೆಶ್ಚನ್ ಇದೆ ನೋಡಿ. ಅಮನ್ ಆಕಸ್ಮಿಕವಾಗಿ ಮೊಟ್ಟೆಯ ಚಿಪ್ಪು ಅಥವಾ ಗಹನ ಚಿಂತನೆ ಅಮೃತಶಿಲೆಯ ಕೆಲವು ಚೂರುಗಳ ಮೇಲೆ
ವಿನೇಗರ್ ಅನ್ನು ಚೆಲ್ಲಿದಾಗ ಗುಳ್ಳೆಗಳು ಬರುವುದನ್ನು ಗಮನಿಸಿದನು. ನಂತರ ಅವನು ಮೊಟ್ಟೆಯ ಚಿಪ್ಪು ಅಥವಾ ಅಮೃತಶಿಲೆಯ ಮತ್ತೊಂದು ತುಂಡಿನ ಮೇಲೆ ಸಾಬೂನು ದ್ರಾವಣವನ್ನು ಸುರಿದನು. ಆದರೆ ಯಾವುದೇ ಗುಳ್ಳೆಗಳು ಕಾಣಿಸಲಿಲ್ಲ. ವಿನೇಗರ್ನೊಂದಿಗೆ ಗುಳ್ಳೆಗಳು ಬಂದವು, ಆದರೆ ಸಾಬೂನು ದ್ರಾವಣದೊಂದಿಗೆ ಬರಲಿಲ್ಲ. ಏಕೆ? ಉತ್ತರ ನೋಡೋದಾದರೆ, ವಿನೇಗರ್ ಆಮ್ಲೀಯವಾಗಿದೆ. ಇದು ಮೊಟ್ಟೆಯಲ್ಲಿನ ಕ್ಯಾಲ್ಸಿಯಂ ಕಾರ್ಬೋನೇಟ್ನೊಂದಿಗೆ ವರ್ತಿಸುತ್ತದೆ. ಇದು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ, ಹೀಗಾಗಿ ಗುಳ್ಳೆಗಳು ಉತ್ಪತ್ತಿಗೊಳ್ಳುತ್ತವೆ. ಸೋಪಿನ ದ್ರಾವಣವು ಒಂದು ಪ್ರತ್ಯಾಮ್ಲೀಯವಾಗಿದೆ. ಪ್ರತ್ಯಾಮ್ಲೀಯವು ಇನ್ನೊಂದು ಪ್ರತ್ಯಾಮ್ಲೀಯದೊಂದಿಗೆ ವರ್ತಿಸುವುದಿಲ್ಲ, ಆದ್ದರಿಂದ ಯಾವುದೇ ಗುಳ್ಳೆಗಳು ಕಾಣಿಸಿಕೊಳ್ಳುವುದಿಲ್ಲ. ಈಗ ನಾವು ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನ್, ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇದು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಸುವ ವಿಶೇಷ ವಸ್ತುಗಳನ್ನು ಡ್ಯಾಶ್ ಎನ್ನುತ್ತಾರೆ. ಸೂಚಕಗಳು. ಎರಡನೇದು, ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲಕ್ಕೆ ಅದ್ದಿದಾಗ ಅದು ಡ್ಯಾಶ್ ಬಣ್ಣಕ್ಕೆ ಬದಲಾಗುತ್ತದೆ, ಕೆಂಪು. ಮೂರನೇ ಪ್ರಶ್ನೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ಡ್ಯಾಶ್ ಬಣ್ಣಕ್ಕೆ ತಿರುಗಿಸುತ್ತವೆ, ನೀಲಿ. ನಾಲ್ಕನೇ ಪ್ರಶ್ನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಗೆ ಡ್ಯಾಶ್ ಎನ್ನುವರು, ತಟಸ್ಥೀಕರಣ. 5, ಲಿಟ್ಮಸ್ ಎಂಬ ನೈಸರ್ಗಿಕ ಸೂಚಕವನ್ನು ಡ್ಯಾಶ್ ಸಸ್ಯಗಳಿಂದ ಪಡೆಯಲಾಗುತ್ತದೆ, ಲೈಕನ್ಗಳು ಅಥವಾ ಲಿಚನ್ಗಳು ಅಂತ ಹೇಳ್ಬೋದು. 6ನೇ ಪ್ರಶ್ನೆ, ಕೆಂಪು ಗುಲಾಬಿ ಸಾರವು ಡ್ಯಾಶ್ ಸಂಪರ್ಕಕ್ಕೆ ಬಂದಾಗ ಹಸಿರು ಬಣ್ಣಕ್ಕೆ ತಿರುಗುತ್ತದೆ, ಪ್ರತ್ಯಾಮ್ಲದ. 7ನೇ ಪ್ರಶ್ನೆ, ಅರಿಶಿಣ ಕಾಗದವು ಪ್ರತ್ಯಾಮ್ಲೀಯ ದ್ರಾವಣದ ಸಂಪರ್ಕಕ್ಕೆ ಬಂದಾಗ ಡ್ಯಾಶ್ ಬಣ್ಣಕ್ಕೆ ತಿರುಗುತ್ತದೆ, ಕೆಂಪು. 8ನೇ ಪ್ರಶ್ನೆ, ಇರುವೆ ಕಚ್ಚಿದಾಗ ಚರ್ಮದೊಳಗೆ ಸೇರುವ ಆಮ್ಲ ಡ್ಯಾಶ್, ಫಾರ್ಮಿಕ್ ಆಮ್ಲ. ಎರಡನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, ಆಮ್ಲಗಳ ರುಚಿ ಹೇಗಿರುತ್ತದೆ? ಉತ್ತರ, ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ಎರಡನೇ ಪ್ರಶ್ನೆ, ಪ್ರತ್ಯಾಮ್ಲಗಳ ರುಚಿ ಮತ್ತು ಸ್ಪರ್ಶ ಹೇಗಿರುತ್ತದೆ? ಉತ್ತರ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದು ಮುಟ್ಟಿದರೆ ಸಾಬೂನಿನಂತೆ ಜಾರುತ್ತವೆ. ಮೂರನೇ ಪ್ರಶ್ನೆ, ತಟಸ್ಥ ದ್ರಾವಣ ಎಂದರೇನು? ಉತ್ತರ, ನೀಲಿ ಅಥವಾ ಕೆಂಪು ಲಿಟ್ಮಸ್ ಕಾಗದಗಳ ಬಣ್ಣವನ್ನು ಬದಲಿಸದ ದ್ರಾವಣಗಳನ್ನು ತಟಸ್ಥ ದ್ರಾವಣಗಳು ಎನ್ನುತ್ತಾರೆ. ನಾಲ್ಕನೇ ಪ್ರಶ್ನೆ, ಯಾವುದಾದರೂ 2 ನೈಸರ್ಗಿಕ ಸೂಚಕಗಳನ್ನು ಹೆಸರಿಸಿ. ಉತ್ತರ, ಲಿಟ್ಮಸ್, ಅರಿಶಿಣ ಮತ್ತು ಚೈನಾ ರೋಸ್ ದಳಗಳು. 5ನೇ ಪ್ರಶ್ನೆ, ವಿನೇಗರ್ನಲ್ಲಿರುವ ಆಮ್ಲ ಯಾವುದು? ಉತ್ತರ, ಅಸಿಟಿಕ್ ಆಮ್ಲ. 6ನೇ ಪ್ರಶ್ನೆ, ಸುಣ್ಣದ ತಿಳಿ ನೀರಿನಲ್ಲಿರುವ ಪ್ರತ್ಯಾಮ್ಲ ಯಾವುದು? ಉತ್ತರ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. 7ನೇ ಪ್ರಶ್ನೆ, ಆಮ್ಲಮಳೆ ಎಂದರೇನು? ಉತ್ತರ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ನಂತಹ ಮಾಲಿನ್ಯಕಾರಕಗಳು ಮಳೆ ನೀರಿನಲ್ಲಿ ಕರಗಿ ಆಮ್ಲವಾಗಿ ಬದಲಾಗುವುದನ್ನೇ ಆಮ್ಲಮಳೆ ಎನ್ನುತ್ತಾರೆ. ಮೂರನೇ ಮೇನ್ 2 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ 2 ಪ್ರಮುಖ ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ, ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ಮತ್ತು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಎರಡನೇ ಪ್ರಶ್ನೆ, ಗ್ರಾಣ ಸೂಚಕಗಳು ಎಂದರೇನು? ಉದಾಹರಣೆ ಕೊಡಿ. ಉತ್ತರ, ಆಮ್ಲ ಅಥವಾ ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನು ಬದಲಾಯಿಸುವ ಸೂಚಕಗಳನ್ನು ಘ್ರಾಣ ಸೂಚಕಗಳು ಎನ್ನುತ್ತಾರೆ. ಉದಾಹರಣೆಗೆ ಈರುಳ್ಳಿ, ಲವಂಗದ ಎಣ್ಣೆ. ಇದು ದೃಷ್ಟಿದೋಷವುಳ್ಳವರಿಗೆ ಸಹಕಾರಿಯಾಗಿದೆ. ಮೂರನೇ ಪ್ರಶ್ನೆ, ಚೈನಾ ರೋಸ್ ಅಂದರೆ ಕೆಂಪು ಗುಲಾಬಿ ಸೂಚಕವು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತದೆ? ಉತ್ತರ, ಚೈನಾ ರೋಸ್ ಸೂಚಕವು ಆಮ್ಲೀಯ ದ್ರಾವಣಗಳನ್ನು ಗಾಢ ಗುಲಾಬಿ ಮೆಜೆಂಟಾ ಬಣ್ಣಕ್ಕೆ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹಸಿರು ಬಣ್ಣಕ್ಕೆ ತಿರುಗಿಸುತ್ತದೆ. 4ನೇ ಪ್ರಶ್ನೆ, ನಮಗೆ ಅಜೀರ್ಣವಾದಾಗ ಆಂಟಾಸಿಡ್ ಆಮ್ಲನಾಶಕ ಮಾತ್ರೆಗಳನ್ನು ಏಕೆ ತೆಗೆದುಕೊಳ್ಳುತ್ತೇವೆ? ಉತ್ತರ, ನಮ್ಮ ಜಠರದಲ್ಲಿ ಅತಿಯಾದ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆಯಾದಾಗ ಅಜೀರ್ಣವಾಗುತ್ತದೆ. ಆಂಟಾಸಿಡ್ ಮಾತ್ರೆಗಳಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನಂತಹ ಪ್ರತ್ಯಾಮ್ಲವಿರುವುದರಿಂದ ಇದು ಜಠರದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಿ ಆರಾಮ ನೀಡುತ್ತದೆ. 5ನೇ ಪ್ರಶ್ನೆ, ಕಾರ್ಖಾನೆಗಳ ತ್ಯಾಜ್ಯವನ್ನು ಜಲಮೂಲಗಳಿಗೆ ಬಿಡುವ ಮುನ್ನ ಏಕೆ ಸಂಸ್ಕರಿಸಬೇಕು? ಉತ್ತರ, ಕಾರ್ಖಾನೆಗಳ ತ್ಯಾಜ್ಯಗಳಲ್ಲಿ ಆಮ್ಲಗಳಿರುತ್ತವೆ. ಇವುಗಳನ್ನು ನೇರವಾಗಿ ನೀರಿನಲ್ಲಿ ಬಿಟ್ಟರೆ ಮೀನು ಹಾಗೂ ಇತರ ಜಲಚರಗಳು ಸಾಯುತ್ತವೆ. ಆದ್ದರಿಂದ ಪ್ರತ್ಯಾಮ್ಲೀಯ ವಸ್ತುಗಳನ್ನು ಸೇರಿಸಿ ಅದನ್ನು ತಟಸ್ಥಗೊಳಿಸಿದ ನಂತರವೇ ಜಲಮೂಲಗಳಿಗೆ ಬಿಡಬೇಕು.
4ನೇ ಮೇನ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದು, ತಟಸ್ಥೀಕರಣ ಕ್ರಿಯೆಯನ್ನು ಸೂಕ್ತ ಪ್ರಯೋಗದ ಮೂಲಕ ವಿವರಿಸಿ. ಉತ್ತರ, ಒಂದು ಪ್ರನಾಳದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡು ಅದಕ್ಕೆ ಫಿನಾಫ್ಥಲೀನ್ ಸೂಚಕವನ್ನು ಸೇರಿಸಿದಾಗ ಅದು ಬಣ್ಣರಹಿತವಾಗಿರುತ್ತದೆ. ಇದಕ್ಕೆ ಹನಿಹನಿಯಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಸೇರಿಸುತ್ತಾ ಕೈಯಾಡಿಸಿದಾಗ ದ್ರಾವಣವು ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಈ ಹಂತದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ತಟಸ್ಥಗೊಂಡಿರುತ್ತವೆ. ಈ ಕ್ರಿಯೆಯಲ್ಲಿ ಲವಣ ಮತ್ತು ನೀರು ಬಿಡುಗಡೆಯಾಗುತ್ತದೆ ಹಾಗೂ ಉಷ್ಣವು ಬಿಡುಗಡೆಯಾಗುತ್ತದೆ. 2ನೇ ಪ್ರಶ್ನೆ, ದೈನಂದಿನ ಜೀವನದಲ್ಲಿ ತಟಸ್ಥೀಕರಣ ಕ್ರಿಯೆಯು ಹೇಗೆ ಸಹಕಾರಿಯಾಗಿದೆ? ಈ ಕೆಳಗಿನ ಸಂದರ್ಭಗಳ ಮೂಲಕ ವಿವರಿಸಿ. 1. ಇರುವೆ ಕಚ್ಚುವಿಕೆ, ಇನ್ನೊಂದು ಮಣ್ಣಿನ ಸಂಸ್ಕರಣೆ. ಇರುವೆ ಕಚ್ಚುವಿಕೆ. ಇರುವೆ ಕಚ್ಚಿದಾಗ ಅದು ಚರ್ಮದೊಳಗೆ ಫಾರ್ಮಿಕ್ ಆಮ್ಲವನ್ನು ಚುಚ್ಚುತ್ತದೆ. ಇದರಿಂದ ಉರಿ ಮತ್ತು ಊತ ಕಂಡುಬರುತ್ತದೆ. ಇದನ್ನು ನಿವಾರಿಸಲು ತೇವವಾದ ಅಡುಗೆ ಸೋಡಾ ಅಥವಾ ಕ್ಯಾಲಮೈನ್ ದ್ರಾವಣವನ್ನು ಹಚ್ಚಿದಾಗ ಆಮ್ಲವು ತಟಸ್ಥಗೊಂಡು ನೋವು ಕಡಿಮೆಯಾಗುತ್ತದೆ. ಮಣ್ಣಿನ ಸಂಸ್ಕರಣೆ. ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣು ಆಮ್ಲೀಯವಾಗುತ್ತದೆ. ಮಣ್ಣು ಅತಿಯಾದ ಆಮ್ಲೀಯ ಅಥವಾ ಅತಿಯಾದ ಪ್ರತ್ಯಾಮ್ಲೀಯವಾಗಿದ್ದರೆ ಸಸ್ಯಗಳು ಸರಿಯಾಗಿ ಬೆಳೆಯುವುದಿಲ್ಲ. ಮಣ್ಣು ಆಮ್ಲೀಯವಾಗದಿದ್ದಾಗ ಅದಕ್ಕೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣವನ್ನು ಹಾಕಿ ತಟಸ್ಥಗೊಳಿಸುತ್ತದೆ. ಮಣ್ಣು ಪ್ರತ್ಯಾಮ್ಲೀಯವಾಗಿದ್ದರೆ ಸಾವಯವ ಗೊಬ್ಬರಗಳನ್ನು ಸೇರಿಸಲಾಗುತ್ತದೆ. ಇದು ಆಮ್ಲಗಳನ್ನು ಬಿಡುಗಡೆ ಮಾಡಿ ಮಣ್ಣನ್ನು ತಟಸ್ಥಗೊಳಿಸುತ್ತದೆ. 3ನೇ ಪ್ರಶ್ನೆ, ಕೋಷ್ಟಕದಲ್ಲಿ ನೀಡಲಾದ ಈ ಕೆಳಗಿನ ದ್ರಾವಣಗಳು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಬೀರುವ ಪರಿಣಾಮವನ್ನು ಬರೆದು ಅವುಗಳ ಸ್ವಭಾವವನ್ನು ಗುರುತಿಸಿ. ನಿಂಬೆ ರಸ, ಸಾಬೂನು ದ್ರಾವಣ, ಸಕ್ಕರೆ ದ್ರಾವಣ. ಉತ್ತರ, ನಿಂಬೆ ರಸ. ಕೆಂಪು ಲಿಟ್ಮಸ್ ಮೇಲಿನ ಪರಿಣಾಮ ಯಾವುದೇ ಪರಿಣಾಮ ಇಲ್ಲ. ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ, ಆದ್ದರಿಂದ ದ್ರಾವಣದ ಸ್ವಭಾವ ಆಮ್ಲೀಯ. ನೆಕ್ಸ್ಟ್, ಸಾಬೂನು ದ್ರಾವಣ. ಇದು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ನೀಲಿ ಲಿಟ್ಮಸ್ ಕಾಗದದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಆದ್ದರಿಂದ ದ್ರಾವಣದ ಸ್ವಭಾವ ಪ್ರತ್ಯಾಮ್ಲೀಯ. ಸಕ್ಕರೆ ದ್ರಾವಣ. ಕೆಂಪು ಲಿಟ್ಮಸ್ ಕಾಗದದಲ್ಲೂ ಯಾವುದೇ ಬದಲಾವಣೆ ಇಲ್ಲ, ನೀಲಿ ಲಿಟ್ಮಸ್ ಕಾಗದದ ಮೇಲೂ ಯಾವ ಬದಲಾವಣೆಯೂ ಇಲ್ಲ, ಆದ್ದರಿಂದ ದ್ರಾವಣದ ಸ್ವಭಾವ ತಟಸ್ಥ. ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳ ಜೊತೆಗೆ ಹೆಚ್ಚುವರಿ ಪ್ರಶ್ನೆಗಳು ಸಹ ಆಗಿದ್ವು. ನಿಮ್ಮೆಲ್ರಿಗೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.